ಇನ್ನು ತೆರಿಗೆ ನೋಟಿಸ್ಗೆ ಸಿಡಿದೆದ್ದಿರುವಂತಹ ಅಂಗಡಿ ಮಾಲೀಕರು ಜುಲೈ 25ಕ್ಕೆ ಬಂದ್ ಮಾಡಿ ಹೋರಾಟಕ್ಕೆ ನಿರ್ಧಾರ ಮಾಡ್ತಿದ್ದಾರೆ. ಲಕ್ಷ ತೆರಿಗೆ ಅಂದ್ರೆ ಕಟ್ಟೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಗೊಂದಲದ ಬಗ್ಗೆ ಸಿಎಂ ಪ್ರತಿಕ್ರಿಯೆ ನೀಡಿದ್ದು ಕೇಂದ್ರ ಸರ್ಕಾರದ ಜೊತೆ ಮಾತನಾಡೋದಾಗಿ ಭರವಸೆ ನೀಡಿದ್ದಾರೆ. ವಾಣಿಜ್ಯ ತೆರಿಗೆ ನೋಟಿಸ್ಗೆ ಸಿಡಿದೆದ್ದ ಅಂಗಡಿ ಮಾಲೀಕರು ಜುಲೈ 25ಕ್ಕೆ ಅಂಗಡಿ ಬಂದ್ ಮಾಡಿ ಹೋರಾಟಕ್ಕೆ ನಿರ್ಧಾರ. ಲಕ್ಷ ತೆರಿಗೆ, ಸಣ್ಣ ವರ್ತಕರ ಮೇಲೆ ಬರೆ. ವಾಣಿಜ್ಯ ತೆರಿಗೆ ಇಲಾಖೆ ನೀಡಿರೋ ನೋಟಿಸ್ಗೆ ಕಂಗಾಲಾಗಿರೋ ಅಂಗಡಿ ಮಾಲೀಕರು ಸಿಡಿದೆದ್ದಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲು ನಿರ್ಧರಿಸಿದ್ದಾರೆ. ಜುಲೈ 23ರಿಂದ ಜುಲೈ 25ರವರೆಗೆ ಹಂತವಾಗಿ ಅಂಗಡಿ ಬಂದ್ ಮಾಡಲಾಗುತ್ತೆ. ಹೀಗಾಗಿ ಕಾರ್ಮಿಕ ಪರಿಷತ್ ಪ್ರತಿ ಅಂಗಡಿಗೂ ತೆರಳಿ ಕರಪತ್ರ ನೀಡುತ್ತಿದೆ. ಬಂದ್ಗೆ ಬೆಂಬಲಿಸಿ ಎಂದು ಮನವಿ ಮಾಡುತ್ತಿದೆ. ಈಗಾಗಲೇ ಕೂಡ ಅಂಗಡಿ ಮಾಲೀಕರೆಲ್ಲರೂ ಪ್ರತಿಯೊಂದು ಅಂಗಡಿಗಳ ಮಾಲೀಕರ ಬಳಿ ತೆರಳಿ ಈ ಒಂದು ಬಂದ್ಗೆ ಬೆಂಬಲಿಸಿ ಅನ್ನುವಂತ ಒಂದು ಮನವಿಯನ್ನು ಮಾಡ್ತಿರುವಂತದ್ದು ಸದ್ಯ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನರು ಅಂಗಡಿ ಮಾಲೀಕರು ಇವತ್ತು ಬೆಳಗಿನಿಂದಲೇ ಬೇರೆ ಏರಿಯಾಗಳಲ್ಲಿರುವಂತಹ ಅಂಗಡಿಗಳ ಬಳಿ ತೆರಳಿ ಮಾಲೀಕರಿಗೆ ಒಂದು ಮನವಿಯನ್ನ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಅಂಗಡಿ ಮಾಲೀಕನಿಗೂ ಕರಪತ್ರಗಳನ್ನ ಹಂಚಿ ಮನವಿಯನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ವರ್ತಕರ ಹೋರಾಟ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಕರಪತ್ರಗಳನ್ನು ಹಂಚಿ ಜುಲೈ 25ರಂದು ಅಂಗಡಿ ಬಂದ್ಗೆ ಮನವಿ ಮಾಡಲಾಗ್ತಿದೆ. ಅಂಗಡಿ ಮಾಲೀಕರು ಇದಕ್ಕೆ ಸ್ಪಂದಿಸುತ್ತಿದ್ದು, ಮೊದಲ ಹಂತದಲ್ಲಿ ಹಾಲು ಉತ್ಪನ್ನಗಳ ಮಾರಾಟ ನಿಷೇಧಿಸಿ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಜುಲೈ 23 ಮತ್ತು 24ರಿಂದ ಹಾಲಿನ ಉತ್ಪನ್ನ ಸಿಗೋದು ಡೌಟ್. ಹಾಲು ಹೊರತುಪಡಿಸಿ ಕಪ್ಪು ಪಟ್ಟಿ ಧರಿಸಿ ಇತರೆ ವಸ್ತುಗಳನ್ನು ಮಾರಾಟ ಮಾಡಲು ನಿರ್ಧರಿಸಲಾಗಿದೆ. ಹಾಗೆ ಜುಲೈ 25ರಂದು ಅಂಗಡಿ ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಬೇಕರಿ, ಕಾಂಡಿಮೆಂಟ್ಸ್, ಕಾಫಿ, ಟೀ ಶಾಪ್ ಮತ್ತು ಸಣ್ಣ ಪುಟ್ಟ ವ್ಯಾಪಾರಿಗಳು ಕುಟುಂಬದವರು ಭಾಗಿಯಾಗಲಿದ್ದಾರೆ. ಸರ್, 23 ಮತ್ತು 24ನೇ ತಾರೀಕು ಸಂಪೂರ್ಣವಾಗಿ ಎಲ್ಲ ಅಂಗಡಿಗಳಲ್ಲಿ ಹಾಲು ಉತ್ಪನ್ನಗಳು ಮತ್ತು ಕಾಫಿ ಟೀಯನ್ನು ಬಂದಾಗಿರುತ್ತೆ. ಕಾಫಿ ಟೀ ಮಾಡೋದೇ ಹೋದಾದರೂ ಕೂಡ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಲೆಮನ್ ಟೀ ಈ ರೀತಿ ಹಾಲು ಹಾಕದೇನೆ ಮಾಡುವಂಥದ್ದಿರುತ್ತೆ. ಮತ್ತು ಹಾಲು ಉತ್ಪನ್ನಗಳನ್ನು ಮೊಸರು ಮಾರುವಂಥದ್ದಾಗಲಿ, ಏನಾದರೂ ಹಾಲು ಉತ್ಪನ್ನಗಳನ್ನು ಮಾರೋದಾಗಲಿ ಅದನ್ನು ಸಂಪೂರ್ಣವಾಗಿ 2 ದಿನವೂ ಸಂಪೂರ್ಣ ಬಂದಾಗಿರುತ್ತೆ. 25ನೇ ತಾರೀಕು ಪ್ರತಿಯೊಬ್ಬರು ತನ್ನ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳ ಮುಂಗಟ್ಟುಗಳನ್ನು ಬಂದ್ ಮಾಡಿ. ಅಂಗಡಿ ಮಾಲೀಕರು ಕೂಡ ಇದಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಬೆಂಬಲ ಇದೆ ಸರ್, ಯಾಕಂದ್ರೆ ಇದು ಆನ್ಲೈನ್ ಅಂತೆಲ್ಲ ಆನ್ಲೈನ್ ಮಾಡಿ ಇವಾಗ ಎಲ್ಲರಿಗೂ ಈಸಿ ಮಾಡ್ಬಿಟ್ಟು ಏನು ಮಾಡಿದ್ದಾರೆ, ಇಂಥ ಟ್ಯಾಕ್ಸ್ ಕಟ್ಟಬೇಕಂತ ಹೇಳಿದ್ರೆ ಎಲ್ಲಿಂದ ಕಟ್ತಾರೆ ಜನಗಳು ಅಲ್ವಾ? ಈಗ ಪ್ರತಿಯೊಬ್ಬರು 10 ರೂಪಾಯಿ ಏನಾದರೂ ಫೋನ್ ಪೇ ಮಾಡೋರು ಜಾಸ್ತಿ. ಈಗ ನಮ್ದು ಸಣ್ಣದು ಕೂಡ 5 ರೂಪಾಯಿ 10 ರೂಪಾಯಿ ಮಾಡೋರು ಇದ್ದಾರೆ. ನಮ್ದು 50 ರೂಪಾಯಿ 100 ರೂಪಾಯಿ ಬಿಸ್ನೆಸ್, ನಮ್ದು ಟ್ರಾನ್ಸಾಕ್ಷನ್ ಜಾಸ್ತಿ ಇರುತ್ತೆ. ಅಂತೆಲ್ಲ 50 ಲಕ್ಷ 60 ಲಕ್ಷ ಕಟ್ಟೋ ಅಂದ್ರೆ ಎಲ್ಲಿಂದ ಕಟ್ಟೋದು ನಾವು? ಮಾಡಿದ್ರೆ ನಮ್ಮ ಪೂರ್ತಿ ಸಂಪೂರ್ಣ ಬೆಂಬಲ ಇದೆ ನಮಗೆ. ಹೌದು, ಬಂದ್ ಮಾಡೇ ಮಾಡ್ತೀವಿ ಖಂಡಿತ. ಒಂದಿನ ಅಲ್ಲ, ಒಂದು ವಾರ ಮಾಡೋದ್ರು ಮಾಡ್ತೀವಿ. ನಮ್ಮ ಬೆಂಬಲ ಇದೆ. ಇದು ಎಲ್ಲ ಬೇಕರಿಗಳಿಗೂ ತೊಂದರೆ ಆಗ್ತಾ ಇದೆ. ಅದರಿಂದ ನಮ್ಮ ಎಲ್ಲ ಕಾಂಡಿಮೆಂಟ್ಸ್ಗಳು ನಮ್ಮದು ಬೆಂಬಲ ಇದೆ. 2 ವರ್ಷದಿಂದ ಏನು ಬಂದಿರಲಿಲ್ಲ. ಈಗ 24, 25 ಬಂದಿರೋದು. ಒಂದು 11 ಲಕ್ಷ ಚಿಲ್ಲರೆ ಬಂದೈತೆ. 25ರಲ್ಲಿ 43 ಲಕ್ಷದೊಂದು ಬಂದೈತೆ. 2 ನೋಟಿಸ್ ಬಂದೈತೆ ಒಟ್ಟು. ಎಲ್ಲ ಈಗ 5 ರೂಪಾಯಿ 10 ರೂಪಾಯಿ ಕೊತ್ತಂಬರಿ ತಗೊಂಡ್ರು ಅಲ್ಲಿ ಫೋನ್ ಪೇ ಮಾಡ್ತಾರೆ. ಸರಿನಾ? ಅದರಿಂದ ಎಲ್ಲಿ ಕಟ್ಟಕ್ಕಾಗತ್ತೆ? ಅದೇ ಮಾಮೂಲಿ ಆಡಿಟ್ರ್ ಬಿಟ್ಟಿದೆ, ಅದೇನು ಇದು ಮಾಡಿರಲಿಲ್ಲ. ನಮಗೆ 1ನೇ ತಾರೀಕು ಅಂತ ನೋಟಿಸ್ ಕಳಿಸಿರೆ ಇನ್ನೊಂದು ನೋಟಿಸ್ ಬಂದೈತೆ. ಅಲ್ಲಿ ಮನೇಲಿ ಒಂದು ಐತೆ, ಅದು 43 ಲಕ್ಷದ. ಕಟ್ಟಕ್ಕೆಲ್ಲ ತಣ ಅಷ್ಟೇ, ಅಂಗಡಿ ಮುಚ್ಚಿಬಿಟ್ಟು 3 ಕಡೆಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಕೇಂದ್ರ ಸರ್ಕಾರದ ಜೊತೆ ಮಾತನಾಡುತ್ತೇನೆಂದ ಸಿಎಂ. ಈ ಗೊಂದಲದ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ, ಕೇಂದ್ರ ಸರ್ಕಾರದ ಜೊತೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ನಾವು ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ. ನಮ್ದೇನಾದ್ರು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡ್ತೀವಿ ಮಾಡೋದು. ರಾಜ್ಯ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಎಂದ ಬಿಜೆಪಿಗೆ ಸಿಎಂ ತಿರುಗೇಟು. ಇನ್ನು ಗ್ಯಾರಂಟಿಗೆ ಹಣ ಹೊಂದಿಸಲಾಗದೆ ನೋಟಿಸ್ ಕೊಡ್ತಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಆರೋಪಿಸಿದ್ರು. ಬಿಜೆಪಿ ನಾಯಕರೆಲ್ಲ ರಾಜ್ಯ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ, ಜಿಎಸ್ಟಿ ಕೇಂದ್ರ ಸರ್ಕಾರದ್ದು, ನಮ್ಮ ವ್ಯಾಪ್ತಿಗೆ ಹೇಗೆ ಬರುತ್ತೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ತಮ್ಮ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಇದನ್ನೇ ನೆಪ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇವತ್ತು ಸಣ್ಣ ವ್ಯಾಪಾರಿಗಳನ್ನ, ಬೀದಿ ವ್ಯಾಪಾರಿಗಳನ್ನ ಬೆದರಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಆಗ್ತಾ ಇದೆ. ಜಿಎಸ್ಟಿ ಕೌನ್ಸಿಲ್ ಅಂತ ಇದೆ, ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿಲ್ಲ, ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರ್ತದೆ. ಜಿಎಸ್ಟಿ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ. ನಾವು ಹೆಂಗೆ ಸ್ಟೇಟ್ ಗೌರ್ಮೆಂಟ್. ರಾಜಕೀಯ ಹೋರಾಟ ಏನೇ ಇದ್ರೂ ವ್ಯಾಪಾರಸ್ಥರು ಮಾತ್ರ ನೋಟಿಸ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಆದರೆ ದಾಖಲೆ ಸಮೇತ ಮಾಹಿತಿ ನೀಡಿದ್ರೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅಗತ್ಯವಿಲ್ಲ ಅಂತ ವಾಣಿಜ್ಯ ತೆರಿಗೆ ಇಲಾಖೆ ಹೇಳ್ತಿದೆ.
ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.